ಯೇಸುವಿಗೆ ಸ್ತೋತ್ರ. ಇಂದು 25 ಆಗಸ್ಟ್ 2026. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 27-28 ವಾಕ್ಯ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೆ. ಯೇಸು ಪಿಲಾತನ ಮುಂದೆ ನಿಂತುಕೊಂಡಿರಲಾಗಿ ಪಿಲಾತನು ಯೇಸುವಿಗೆ, ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಕೇಳಿದ್ದಕ್ಕೆ ಯೇಸು ಪಿಲಾತನಿಗೆ, ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು. ಪಿಲಾತನು ರೋಮನ್ ಗವರ್ನರ್ ಆಗಿದ್ದು ಯೇಸುವಿನ ಕುರಿತಾಗಿರುವ ವಿಚಾರಗಳನ್ನು ಕೇಳಿದವನಾಗಿದ್ದನು. ಇಸ್ಕರಿಯತ್ ಯೂದನು ಯೇಸು ಆರಿಸಿಕೊಂಡ 12 ಶಿಷ್ಯರ ಒಡ್ಡೊಲಗದಲ್ಲಿ ಸೇರಿದವನಾಗಿದ್ದು ಯೇಸುವಿನ ಐಹಿಕ ಸೇವೆಯ ಆರಂಭ ಕಾಲದಿಂದ ಆರಂಭವಾಗಿ ಯೇಸು ಸೇವಿಸಿದ ಕೊನೆಯ ಪಸ್ಕ ಭೋಜನದ ತನಕ ಸರಿಸುಮಾರು 3.5 ವರ್ಷ ಯೇಸುವಿನೊಡನೆ ಸಂಚರಿಸಿದನು. ಯೇಸುವಿನ ಬೋಧನೆಗಳನ್ನು ಕೇಳಿಸಿಕೊಂಡವನು ಆಗಿದ್ದನು. ಪಿಲಾತನು ತನ್ನ ದೌತ್ಯವನ್ನು ನಿರ್ವಹಿಸುವವನಾಗಿ ಯೇಸುವಿಗೆ ಮರಣದಂಡನೆಯನ್ನು ವಿಧಿಸಿ ಪಾಪ ಮಾಡುವವನಾಗಿದ್ದರೆ, ಯೂದನು ಕೇವಲ 30 ಬೆಳ್ಳಿ ನಾಣ್ಯಕ್ಕಾಗಿ ಯೇಸುವನ್ನು ಹಿಡುಕೊಡುವವನಾಗಿ ಧರ್ಮಭ್ರಷ್ಟನಾದನು. ಧರ್ಮಭ್ರಷ್ಟನು ಅಂದರೆ ಧಾರ್ಮಿಕ ನಂಬಿಕೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದು. ಯೂದನು ಯೇಸುವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದನು. ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಒಬ್ಬ ಯಹೂದ್ಯನು ಯೆಹೋವನ ಧರ್ಮ ಪ್ರಮಾಣವನ್ನು ಮೀರಿ ಪಾಪ ಮಾಡಿದರೆ ಅವನು ತಪ್ಪಿತಸ್ಥನಾಗಿದ್ದು ಅವನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಪ್ರತಿ ಯಹೂದ್ಯನು ಯೆಹೋವನ ಧರ್ಮ ಪ್ರಮಾಣವನ್ನು ಮೀರಿದರೆ ಬರಲಿರುವ ಶಿಕ್ಷೆಯ ತೀವ್ರತೆಯನ್ನು ಬಲ್ಲವರಾಗಿದ್ದರು. ಹಳೆಯ ಒಡಂಬಡಿಕೆಯ ಶಿಕ್ಷೆಯು ಐಹಿಕ ಸಂಬಂಧವಾದದ್ದಾಗಿತ್ತು. ಯಾಜಕಕಾಂಡ 24ನೇ ಅಧ್ಯಾಯದ 17-20 ವಾಕ್ಯಗಳಲ್ಲಿ ನಾವು ಕಾಣುವಂಥದ್ದು, ಮನುಷ್ಯನನ್ನು ಹೊಡೆದು ಕೊಂದವನಿಗೆ ಮರಣ ಶಿಕ್ಷೆಯಾಗಬೇಕು. ಪಶುವನ್ನು ಹೊಡೆದು ಕೊಂದವನಿಂದ ಅದಕ್ಕೆ ಪ್ರತಿಯಾಗಿ ಈಡನ್ನು ಕೊಡಿಸಬೇಕು. ಯಾವನಾದರೂ ಮತ್ತೊಬ್ಬನನ್ನು ಅಂಗಹೀನ ಮಾಡಿದರೆ ಅವನು ಮಾಡಿದಂತೆಯೇ ಅವನಿಗೆ ಮಾಡಿಸಬೇಕು. ಅವಯವವನ್ನು ಮುರಿದವನಿಗೆ ಅವಯವವನ್ನು ಮುರಿಯುವುದೇ ಶಿಕ್ಷೆ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸಬೇಕು. ಮತ್ತೊಬ್ಬನನ್ನು ಅಂಗಹೀನ ಮಾಡಿದವನಿಗೆ ಈ ಪ್ರಕಾರ ಪ್ರತಿಕಾರ ಮಾಡಿಸಬೇಕು. ಯೇಸು ತನ್ನ ಪರ್ವತ ಪ್ರಸಂಗದಲ್ಲಿ ಈ ಭಾಗವನ್ನು ಉದ್ಧರಿಸಿ ಹೇಳಿರುವುದನ್ನು ಮತ್ತಾಯ 5:38 ಕಾಣುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ವಿವರಿಸಿರುವ ದೇವರ ನ್ಯಾಯ ತೀರ್ಪಿನ ಕಠಿಣತೆಗೆ ಹೋಲಿಸಿದರೆ ಹಳೆಯ ಒಡಂಬಡಿಕೆಯ ತೀರ್ಪು ಏನೂ ಅಲ್ಲವಾಗಿದೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದ 11-15 ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿದ್ದರು. ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನು. ಅಲ್ಲಿ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು. ಈಗ ನಾವು ಕೃಪೆಯ ಯುಗದಲ್ಲಿ ವಾಸಿಸುವವರಾಗಿದ್ದೇವೆ.
ಈ ಕೃಪೆಯ ಯುಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಹೊಂದಿರುವ ನಾವುಗಳು ಪವಿತ್ರತೆಯಲ್ಲಿ ನಮ್ಮನ್ನು ಕಾಪಾಡಿಕೊಂಡರೆ ನಾವು ಆತನಿಗೆ ಯಾಜಕ ಸೇವೆ ಮಾಡುವವರಾಗಿ ಆತನ ಮುಖದರ್ಶನದೊಂದಿಗೆ ಕರ್ತನಾದ ಯೇಸು ಕ್ರಿಸ್ತನ ಬೆಳಕಿನಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಆತನೊಂದಿಗೆ ವಾಸಿಸುವೆವು. ಇಲ್ಲವಾದಲ್ಲಿ ಬೆಂಕಿ ಗಂಧಕಗಳುರಿಯುವ ಕೆರೆಯೇ ಇರುವುದು. ಹೀಗಿರಲಾಗಿ ಪ್ರಿಯರೇ, ಹೊಂದಿಕೊಂಡ ರಕ್ಷಣೆಯಲ್ಲಿ ನೆಲೆ ನಿಂತವರಾಗಿ ಆತನ ಸನ್ನಿಧಿಯಲ್ಲಿ ಕಾಣಲ್ಪಡುವೆವು ಎಂಬ ಏಕೈಕ ನಿರೀಕ್ಷೆಯಲ್ಲಿ ಈ ಭೂಪ್ರಯಾಣವನ್ನು ತೀರಿಸುವವರಾಗಿರುವ ನಿತ್ಯತ್ವದ ಕುರಿತಾಗಿ ನಮಗೆ ಖಚಿತತೆ ಇಲ್ಲದಿದ್ದರೆ ನಮ್ಮ ಈ ಕ್ರೈಸ್ತ ಜೀವಿತದಿಂದ ಯಾವ ಪ್ರಯೋಜನವೂ ಇಲ್ಲ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.